ತುಮಕೂರು ನಗರದಲ್ಲಿರ್ತಕ್ಕಂಥ ಕೆರೆಯ ಮಣ್ಣನ್ನ ಅವ್ಯವಹತವಾಗಿ ಕಳ್ಳರು ಕಾಕರು ಇಷ್ಟ ಬಂದಂತೆ ದೋಚ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಬಗ್ಗೆ ಬ್ರೇಕಿಂಗ್ ಇದೆ. ತುಮಕೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಉತ್ತರಕಟ್ಟೆ ಕೆರೆಯಲ್ಲಿ ಮಣ್ಣನ್ನ ಹಾಗೇನೆ ಮರಳನ್ನ ಒಂದು ಅಕ್ರಮವಾಗಿ ಸ್ಥಳಾಂತರ ಮಾಡ್ತಿರ್ತಕ್ಕಂಥದ್ದು, ಅಂತರ್ಜಲ ಮಟ್ಟ ಕುಸಿತುವಂತಹ ಆತಂಕ ಸ್ಥಳೀಯರಲ್ಲಿ ನಿರ್ಮಾಣ ಆಗಿದೆ. ಕೆಲವು ದಿನಗಳಿಂದ ನಡೆದಿರ್ತಕ್ಕಂಥ ಕಿಡಿಗೇಡಿಗಳ ಕೃತ್ಯಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೆಸಿಬಿ ಹಾಗೆ ಟಿಪ್ಪರ್ ಲಾರಿ ಮೂಲಕವಾಗಿ ಮಣ್ಣನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಕೆರೆಯ ಮಣ್ಣು ಮತ್ತು ಮರಳನ್ನ ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿರತಕ್ಕಂತಹದ್ದು. ರಾತ್ರಿ ವೇಳೆಯಲ್ಲಿ ಮಣ್ಣು ಸಾಗಾಟ ಮಾಡ್ತಕ್ಕಂಥ ಕಿಡಿಗೇಡಿಗಳು ಹಗಲು ಹೊತ್ತಿನಲ್ಲಿ ಸೈಲೆಂಟ್ ಆಗಿರ್ತಾರೆ ಎನ್ನುವಂತಹ ದೃಶ್ಯಾವಳಿಗಳನ್ನ ಬಗ್ಗೆ ಮಾತನಾಡಿದ್ದಾರೆ ಸ್ಥಳೀಯರು. ತುಮಕೂರು ನಗರದ ಉತ್ತರಕಟ್ಟೆ ಕೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಕೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕ್ರೋಶ ವ್ಯಕ್ತವಾಗಿದೆ. ನೀವು ಎರಡು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು ಉತ್ತರಕಟ್ಟೆಯ ಈಗಿನ ಪರಿಸ್ಥಿತಿ, ಅಲ್ಲಿ ಯಾವ ರೀತಿಯಾಗಿ ಮಣ್ಣನ್ನ ತೆಗೆದಿದ್ದಾರೆ, ಆ ಒಂದು ಕಟ್ಟೆಯಲ್ಲಿ ನಡೀತಾ ಇರ್ತಕ್ಕಂಥ ಏನು ಮಣ್ಣಾಗಿರ್ಬೋದು ಮರಳಾಗಿರ್ಬೋದು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಎರಡನೇ ದೃಶ್ಯಾವಳಿಗಳು ರಾತ್ರಿ ವೇಳೆಯಲ್ಲಿ ಒಂದು ಭಾಗಶಃವಾಗಿ ಒಂದು ಲೈಟ್ಗಳನ್ನು ಹಾಕೊಂಡು ಟ್ರ್ಯಾಕ್ಟರ್ಗಳ ಮೂಲಕ ಜೆಸಿಬಿಗಳ ಮೂಲಕವಾಗಿ ಕಟ್ಟೆಯ ಮಣ್ಣನ್ನ ತೆಗೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ ಅನ್ನುವಷ್ಟು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಎಸ್ ಬಗ್ಗೆ ಪ್ರಗತಿ ಟಿವಿಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರ್ತಕ್ಕಂಥ ಚನ್ನಬಸವ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ. ಈಗಿನ ಪರಿಸ್ಥಿತಿ ಒಳಗೆ ನೋಡ್ತಾ ಇದ್ರೆ ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಅದರಲ್ಲೂ ಕೂಡ ಕೆರೆಯ ಮಣ್ಣನ್ನ ಅವ್ಯಾಹತವಾಗಿ ಒಂದು ತೆಗೆದಕ್ಕಂತಹದ್ದು, ಒಂದು ಮಣ್ಣು ಗಣಿಗಾರಿಕೆ ಮರಳು ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಕೂಡ ನೀವು ಕೂಡ ಸ್ಥಳೀಯರಾಗಿದ್ದೀರಾ, ನೀವು ಕೂಡ ನೋಡಿದ್ದೀರಾ ಈ ಒಂದು ಕಟ್ಟೆಯ ಪರಿಸ್ಥಿತಿ ಯಾವ ತರ ಇದೆ. ಈ ಮಣ್ಣ ತೆಗಿತಾ ಇರ್ತಕ್ಕಂಥವ್ರು ಯಾರು ಇದಕ್ಕೆ ಯಾರು ಕೂಡ ಬ್ರೇಕ್ ಆಗ್ತಿಲ್ವಾ ಅಂತಾನ? ಹೌದು ಸರ್, ಈಗ ಏನಾಗಿದೆ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಅಲ್ಲಿ ಹಗಲಿನಲ್ಲಿ ಶಾಂತವಾಗಿರುತ್ತೆ ಕೆರೆ. ಒಂದು ಉತ್ತರಘಟ್ಟ ಕೆರೆ, ನಮ್ ಕೆರೆ ನಿಜವಾಗ್ಲೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ಗದ್ದಲಕ್ಕೆ ಸಾಕ್ಷಿಯಾಗಿರೋದಿಲ್ಲ. ಆದ್ರೆ ರಾತ್ರಿ ಆಗ್ತಿದ್ದಂತೆ ಟ್ರಿಪ್ಪರ್ ಲಾರಿಗಳು, ಟ್ರ್ಯಾಕ್ಟರ್ಗಳು, ಜೆಸಿಬಿಗಳ ಅಬ್ಬರ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಈಗಿನ ಪರಿಸ್ಥಿತಿ ನೀವೇ ನೋಡ್ತಾ ಇರ್ಬೋದು. ದೃಶ್ಯ ಅಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯದಲ್ಲಿ ಈಗ ಏನಿದೆ ಅಂತಂದ್ರೆ ಸುಮಾರು ರಾತ್ರಿಯ ಒಂದು ವೇಳೆಯಲ್ಲಿ ಎಷ್ಟು ಮಣ್ಣನ್ನ ಅಗಿತಾ ಇದ್ದಾರೆ ಅಂದ್ರೆ ಭೂತಾಯಿಯ ಮಡಿಲಿಗೆ ಒಂದು ಜೆಸಿಬಿಯ ಒಂದು ಬಾಕ್ಸ್ ಅನ್ನ ಹಾಕ್ಬಿಟ್ಟು, ಅಂದ್ರೆ ಟ್ರ್ಯಾಕ್ಟರ್ ಗಳಲ್ಲಿ ಮಣ್ಣನ್ನ ತುಂಬ್ಕೊಂಡು ಹೋಗ್ತಾ ಇರುವಂತಹದ್ದು, ಕೆರೆಗಳಿಂದ ಅಕ್ರಮವಾಗಿ ಮರಳನ್ನ ಎತ್ಕೊಂಡು ಹೋಗ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಜನರಲ್ಲಿ ಆತಂಕವನ್ನ ಇಲ್ಲಿ ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಉತ್ತರಘಟ್ಟ ಕೆರೆ ಸೂರ್ಯ ಮುಳುಗ್ತಿದ್ದಂತೆ ಜೆಸಿಬಿ ಮತ್ತೆ ಟಿಪ್ಪರ್ಗಳು ಅಡ್ಡವಾಗಿ ಬದಲಾಗ್ತಾ ಇದೆ ಅನ್ನೋದು ನಮ್ಮ ಸ್ಥಳೀಯರ ಒಂದು ಆತಂಕ ಕೂಡ ಆಗಿದೆ. ಇನ್ನೊಂದ್ ಕಡೆ ಕೆರೆಯಲ್ಲಿ ಹೂಳೆತ್ತುವಂತಹ ಒಂದು ನೆಪದಲ್ಲಿ ಈ ಒಂದು ಅಕ್ರಮ ಗಣಿಗಾರಿಕೆಗೆ ಒಂದು ಸಾಕ್ಷಿ ಆಗ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಬೇಸರ ತಂದಿರುವಂತಹದ್ದು. ಯಾಕೆ ಅಂತಂದ್ರೆ ಇದು ಎಲ್ಲೋ ಹಳ್ಳಿಗಳಲ್ಲಿ ನಡೀತಾ ಇತ್ತು ಎಂಬಂತಹ ವಿಚಾರಗಳನ್ನ ನಾವು ಕೇಳ್ತಾ ಇದ್ವಿ. ಹಳ್ಳಿಗಳಲ್ಲಿ ಆಗ್ತಾ ಇತ್ತು, ಹಳ್ಳಿಗಳಲ್ಲಿ ಇವೆಲ್ಲ ನಡೀತಾ ಇದೆ ಅಂತ. ಆದ್ರೆ ನಮ್ಮ ನಗರದಲ್ಲೇ ಇರುವಂತಹ ಒಂದು ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಅಕ್ರಮಕ್ಕೆ ಇದು ಸಾಕ್ಷಿ ಆಗಿದ್ಯಾ, ಇದೊಂದು ಸೇಫ್ ಝೋನ್ ಆಗಿದ್ಯಾ ಅನ್ನೋದು ಕೂಡ ಕಾಣಿಸ್ತಾ ಇರುವಂತಹದ್ದು. ಮೇಲ್ನೋಟಕ್ಕೆ ಈ ಸೇಫ್ ಝೋನ್ ಅಂತಾನೆ ಕೂಡ ಆ ರೀತಿಯಾಗಿ ಕಾಣಿಸ್ತಾ ಇರೋದು. ಯಾಕೆ ಅಂತಂದ್ರೆ ತುಮಕೂರು ನಗರಕ್ಕೆ ಅಂಟ್ಕೊಂಡಿರುವಂತಹ ಈ ಒಂದು ಕೆರೆ ನಿಜಕ್ಕೂ ಕೂಡ ಸಾಕಷ್ಟು ಈ ರಾಜಾರೋಷವಾಗಿ ಅಕ್ರಮ ಮರಳುಗಾರಿಕೆ ಮಣ್ಣನ್ನ ಎತ್ಕೊಂಡು ಹೋಗ್ತಾ ಇರುವಂತಹದ್ದು, ಹೂಳೆತ್ತುವಂತಹ ನೆಪದಲ್ಲಿ ಈ ಒಂದು ಕಾರ್ಯ ನಡೀತಾ ಇರುವಂತಹದ್ದು ಜಿಲ್ಲಾಡಳಿತದ ಒಂದು ವೈಫಲ್ಯಕ್ಕೆ ಸಾಕ್ಷಿ ಆಗಿದೆಯಾ ಅನ್ನೋದು ಕೂಡ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿರುವಂತಹದ್ದು. ಎಲ್ಲ ಒಂದ್ ಕಡೆ ನಗರದಲ್ಲೇ ಕಣ್ಣೆದುರಿಗೆ ಲೂಟಿ ಹೊಡಿತಾ ಇರುವಂತಹದ್ದು, ನಗರದಲ್ಲೇ ಈ ರೀತಿಯಾದಂತಹ ಅಕ್ರಮಗಳೇ ನಡೀತಾ ಇದ್ರು ಕೂಡ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ವಾ ಅಂತ ಇರುವಂತಹದ್ದು. ಚನ್ನಬಸವ ಇಲ್ಲಿ ಯಾವುದೇ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ, ಅಥವಾ ಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಧಿಕಾರಿಗಳು ಅಂತನಾ? ಅದೇ ಈಗೇನಾಗಿದೆ ಅಂತಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ಅಧಿಕಾರಿ ಪೊಲೀಸ್ನವರು ಕೂಡ ಇದ್ರ ಮೇಲೆ ಅಡ್ಡೆ ಮೇಲೆ ದಾಳಿಯನ್ನ ಮಾಡಿದಂತಹದ್ದು ಕೂಡ. ಆದ್ರೆ ಆ ಕ್ಷಣಕ್ಕೆ ಮಾತ್ರ ಅಲ್ಲಿನ ಒಂದು ಟಿಪ್ಪರ್ ಲಾರಿಗಳು ಮತ್ತು ಅಲ್ಲಿನ ಇವರು ಕೂಡ ಓಡೋಗಿರುವಂತಹದ್ದು. ಆದ್ರೆ ಯಾವ ಪ್ರಕರಣ ದಾಖಲಾಗಿಲ್ಲ ಅನ್ನೋದು ಕೂಡ ಮೇಲ್ನೋಟ ಕಾಣ್ತಾ ಇದೆ. ಪ್ರಕರಣಗಳು ದಾಖಲಾಗಿದ್ರೆ ಮತ್ತೆ ಈ ರೀತಿಯಾದಂತಹ ಕೃತ್ಯ ನಡೀತಾ ಇರಲಿಲ್ಲ. ಯಾವ್ದನ್ನು ಕೂಡ ವಶಪಡಿಸ್ಕೊಂಡಿಲ್ಲ, ಯಾವ ಒಂದು ವೆಹಿಕಲ್ಸ್ ಗಳನ್ನು ಕೂಡ ವಶಪಡಿಸ್ಕೊಂಡಿಲ್ಲ. ಕೇವಲ ದಾಳಿಯನ್ನ ಮಾತ್ರ, ನೆಪ ಮಾತ್ರಕ್ಕೆ ದಾಳಿಯನ್ನ ಮಾಡಿದೀವಿ ಬಂದಿದ್ವಿ ಹೋಗಿದ್ವಿ ಅಂತ. ಅದು ನಮ್ಮ ಒಂದು ದೂರಿನ ಮೇರೆಗೆ ಅವರು ಬಂದಿರುವಂತಹದ್ದು. ಬಂದು ಕೂಡ ಸುಮ್ನೆ ಅಲ್ಲಿನ ಒಂದು ಕೆಲಸವನ್ನ ಅಕ್ರಮವಾಗಿ ಏನ್ ಮಾಡ್ತಾ ಇದ್ರು ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ವಾಪಸ್ ಹೋಗಿರುವಂತಹದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಪ್ರಯತ್ನಗಳು ನಡೆದಿಲ್ಲ. ಅಲ್ಲಿನ ಒಂದು ನಡೀತಾ ಇರುವಂತಹ ಅಕ್ರಮಕ್ಕೆ ಯಾರು ಕೂಡ ನೋಡಿರೂ ಕೂಡ ನೋಡದೆ ಕೂತಿರುವಂತಹ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅನ್ನೋದು ಕೂಡ ಸ್ಥಳೀಯರಿಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಘಟನೆಯ ವಿಚಾರದಲ್ಲಿ ಅಲ್ಲಿ ಮಣ್ಣ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥದ್ದು ಏನು ರೈತರ ಅಥವಾ ತೋಟಗಳಿಗೆ ಮನೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗ್ತಿದೆಯಾ, ಅಥವಾ ಅವುಗಳ ಮೂಲಕವಾಗಿ ಇಟ್ಟಿಗೆ ಫ್ಯಾಕ್ಟರಿಗೆ ಅಥವಾ ಬೇರೆ ಒಂದು ಮಾರಾಟಕ್ಕೆ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆಯಾ ಮಣ್ಣನ್ನ, ಹೇಗೆ ಅಂತನಾ?
ಅದೇ ಈಗ ಏನಾಗಿದೆ ಅಂತಂದ್ರೆ ಮಣ್ಣನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಹೇಳುವಂತಹದ್ದು ಸಿಗಾಕೊಂಡಾಗ ಹೇಳುವಂತಹದ್ದು ನಮ್ಮ ತೋಟಗಳಿಗೆ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇದೀವಿ, ಹೂಳೆತ್ತಾ ಇದೀವಿ ಕೆರೆಗೆ ಅಂತ ಹೇಳ್ತಾನೆ. ಆದ್ರೆ ಅದು ನಡೀತಾ ಇರುವಂತಹದ್ದೇ ಬೇರೆ. ಅಲ್ಲಿನ ಒಂದು ಮಣ್ಣ ತೆಗೆಯುವಂತ ಸಂದರ್ಭದಲ್ಲಿ ಮೇಲ್ಭಾಗದ ಒಂದು ಪದರವನ್ನ ಮಾತ್ರ ತೆಗಿಬೇಕು ಅನ್ನೋದು ಇರುವಂತಹದ್ದು. ಅಂದ್ರೆ ಒಂದು 5 ಅಡಿಯಷ್ಟು ಮಾತ್ರ ಹೂಳನ್ನ ಎತ್ತಬೇಕು ಅಂತ. ಅದ್ರ ಕೆಳಗಿರುವಂತಹ ಸ್ವಲ್ಪ ಮರಳಿನ ಒಂದು ಶುದ್ಧತೆಯನ್ನ ಶೇಖರಣೆ ಮಾಡಿ ಅದನ್ನ ಮರಳಾಗಿ ಬದಲಾಯಿಸಿ ಮಾರಾಟ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಚನ್ನಬಸವ. ಎಸ್, ಇದು ಈ ಒಂದು ಉತ್ತರಗಟ್ಟೆ ಕೆರೆಯ ಪರಿಸ್ಥಿತಿ. ಅಕ್ರಮವಾಗಿ ಮರಳು ಸಾಗಾಟವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಕೇಳಿಬಂದಿದೆ. ಸಾರ್ವಜನಿಕರು ಮನವಿಯನ್ನು ಕೂಡ ಮಾಡಿದ್ದಾರೆ.